ಮಹತ್ವದ ಬೆಳಗಾಂ ಅಧಿವೇಶನ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಬೆಳಗಾಂನಲ್ಲಿ ಅಧಿವೇಶನಗಳು ನಡಿಬೇಕು. ನಮ್ಮ ಉತ್ತರ ಕರ್ನಾಟಕದ ಮಹತ್ವ ಹೆಚ್ಚಿಸಬೇಕು. ನಮ್ಮ ಧ್ವನಿಗೆ ದೊಡ್ಡ ಬಲ ತುಂಬಬೇಕು ಅನ್ನುವಂಥ ಉದ್ದೇಶದಿಂದ ಹಾಗೂ ಉತ್ತರ ಕರ್ನಾಟಕದ ಮಹಾಜನತೆಯ ಏನೊಂದು ಒತ್ತಾಸೆ ಇತ್ತು, ಆ ಒತ್ತಾಸೆ ಹಿನ್ನೆಲೆಯೊಳಗೆ ಮಾನ್ಯ ಧರ್ಮಸಿಂಗ್ ಅವರ ಕಾಲದಲ್ಲಿ ದಕ್ಷಿಣಮೂರ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇಲ್ಲಿ ಅಧಿವೇಶನ ನಡೆಸೋದಕ್ಕೆ ಏನು ಪರಿಶೀಲನೆ ಮಾಡಬೇಕು, ಆ ಪರಿಶೀಲನೆ ಕೆಲಸ ಪ್ರಾರಂಭ ಆಯಿತು. ನಂತರದ ಅವಧಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದಾಗ ಸುವರ್ಣಸೌಧದ ಬಗ್ಗೆ ನಿರ್ಣಯ ಆಗಿ ಆ ಸುವರ್ಣಸೌಧ ಇಲ್ಲಿ ಬಂದಿದ್ದು ಈ ಭಾಗದ ಜನರಿಗೆ ಸಹಜವಾಗಿ ಒಂದು ರೀತಿಯ ಅಭಿಮಾನ ಮೂಡಿಸಿದೆ. ಬೆಳಗಾಂ ಕನ್ನಡ ನಾಡಿನ ಗಂಡು ಮೆಟ್ಟಿನ ಸ್ಥಳ, ಇದು ನಮ್ಮ ಮಹತ್ವದ ಸ್ಥಳ. ಒಂದು ರೀತಿ ಎರಡನೆಯ ರಾಜಧಾನಿಯೇ ಕಂಡಾಗೆ ಆಗ್ತಕ್ಕಂಥ ಬೆಳಗಾವಿಯನ್ನು ನಮ್ಮ ಕನ್ನಡ ನಾಡು ಅಭಿಮಾನದಿಂದ ನೋಡ್ತದೆ. ಆ ಹಿನ್ನೆಲೆಯೊಳಗೆ ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅಧಿವೇಶನ ಮಹತ್ವದ್ದಾಗ್ತವೆ. ಈ ಬಾರಿ ಏನೆಲ್ಲ ಚರ್ಚೆ ಆಗೋದು ಸರ್? ನಿಮ್ಮ ಪ್ರಕಾರ ನೀವು ಉತ್ತರ ಕರ್ನಾಟಕ ಬಗ್ಗೆ ಹೇಳ್ತಿದ್ರಿ, ಉತ್ತರ ಕರ್ನಾಟಕ ಬಗ್ಗೆ ಏನೆಲ್ಲ ಚರ್ಚೆ ಪರ್ಸನಲಿ ತಗೊಂಡು ಮಂಡನೆ ಮಾಡೋದು ವಿಚಾರ ತಂದಿದ್ದು? ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಂಜುಂಡಪ್ಪ ವರದಿಯನ್ನು ಪಡೆಯೋದಕ್ಕೆ, ಆ ಸಮಿತಿ ರಚನೆ ಮಾಡೋದಕ್ಕೆ, ಆ ವರದಿ ಪಡೆಯೋದಕ್ಕೆ, ಆ ವರದಿಯನ್ನು ಅನುಷ್ಠಾನ ಮಾಡೋದಕ್ಕೆ ನಾನು ವಿಶೇಷವಾದ ಪ್ರಯತ್ನ ಮಾಡಿದವನು. ಇಷ್ಟೆಲ್ಲ ಹೇಳ್ತೀರಿ ಪ್ರಶ್ನೆ ಅಲ್ಲ. ಅದಾದಮೇಲೆ ಈಗ ಕೃಷ್ಣ ಕಾವೇರಿ ಒಳಗೆ ಭಾಳಷ್ಟು ನೀರು ಹರಿದಿದೆ, ಮತ್ತೆ ಪ್ರಾದೇಶಿಕ ಅಸಮತೋಲನ ಬಂದಿದೆ, ಆಗಿದೆ ಅಂಥೇಳಿ ಅಸಹನೆ ಕಟ್ಟೆ ಒಡೆಯುವ ಪೂರ್ವದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅನ್ನುವಂಥ ಕೂಗು ಈಗ ನಮ್ಮ ಕನ್ನಡ ಹೋರಾಟಗಾರರು ಭಾಳಷ್ಟು ಜನ ಭೇಟಿಯಾದರು. ಅಶೋಕ್ ಚಂದ್ರಗಿ ಅವರ ನಾಯಕತ್ವದಲ್ಲಿ ಅವರೆಲ್ಲ ಸೇನೆಗಳ ಮುಖ್ಯಸ್ಥರ ಮುಖಂಡತ್ವದೊಳಗೆ ಇವತ್ತು ಭೇಟಿಯಾದಾಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು, ಗಡಿ ರಕ್ಷಣೆ ಬಗ್ಗೆ ಮಾತನಾಡಿದರು, ಕನ್ನಡ ಭಾಷೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು. ಈ ವಿಷಯಗಳ ಜೊತೆಗೆ ಆಡಳಿತ ವ್ಯವಸ್ಥೆಯೊಳಗೆ, ಅದು ಉದ್ಯೋಗದಲ್ಲಿರ್ಬೋದು, ಉದ್ಯಮ ಸ್ಥಾಪನೆ ಮಾಡೋದ್ರೊಳಗೆ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಏನು ಸೌಲಭ್ಯಗಳ ಕೊರತೆ ಇದ್ದರೆ ಕೊರತೆ ಬಗ್ಗೆ, ಅಥವಾ ಹೆಚ್ಚು ಕೊಟ್ಟಿದ್ದರೆ ಹೆಚ್ಚಿನ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳು, ಅದು ಕಬ್ಬಿನ ಸಮಸ್ಯೆ ಇರ್ಬೋದು, ಗೋವಿನ ಜೋಳದ ಸಮಸ್ಯೆ ಇರ್ಬೋದು, ಹೆಸರು ಬೆಳೆಯ ಸಮಸ್ಯೆ ಇರ್ಬೋದು, ಇವು ಎಲ್ಲವುಗಳನ್ನು, ಕಡಲೆ ಬೆಳೆಯ ಸಮಸ್ಯೆ ಇರ್ಬೋದು, ಇವೆಲ್ಲವುಗಳನ್ನು ಚರ್ಚೆ ಮಾಡಬೇಕು. ಒಂದು ಸಮಗ್ರವಾಗಿರ್ತಕ್ಕಂಥ ಈ ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳು ಉದ್ಭವನೇ ಆಗದ ಹಾಗೆ ಏನು ಮಾಡ್ಬೋದು? ಕೇಂದ್ರ ಸರ್ಕಾರ ಕಬ್ಬಿನ ಬೆಳೆಗಾರರ ಬಗ್ಗೆ FRP ಫಿಕ್ಸ್ ಮಾಡ್ತದೆ, ಇಥನಾಲ್ಗೆ ರೇಟ್ ಫಿಕ್ಸ್ ಮಾಡ್ತದೆ, ಇಥನಾಲ್ ಹಂಚಿಕೆ ಮಾಡುತ್ತೆ, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೂ ಅನುಕೂಲತೆಗಳನ್ನು ಕೊಡೋದಿಲ್ಲ. ಗೋವಿನ ಜೋಳ ನಮ್ಮದು ಬೆಳೆದು ನಿಂತಾಗ ರಸ್ತೆ ಮೇಲೆ ನಾವು ಒಕ್ಕಲ ಮಾಡುವಂಥ ಸಂದರ್ಭದೊಳಗೆ ವಿದೇಶದಿಂದ 70 ಲಕ್ಷ ಟನ್ನು ಆಮದು ಮಾಡ್ಕೋತದೆ. ಇಂಥವು ಏನು ಉತ್ತರ ಕರ್ನಾಟಕದ ರೈತರಿಗೆ ಅನಾನುಕೂಲ ಆಗ್ತಕ್ಕಂಥ ಕೇಂದ್ರದ ಹಲವಾರು ನಿರ್ಣಯಗಳಿದಾವು. ಅವುಗಳ ಬಗ್ಗೆಯೂ ಸಹಿತ ನಮ್ಮ ವಿಧಾನಸಭೆಯೊಳಗೆ, ವಿಧಾನ ಪರಿಷತ್ತಿನೊಳಗೆ ಚರ್ಚೆ ಆಗಲಿದೆ. ಏನು ಚರ್ಚೆ ಆಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ನೀಡ್ತದೆ. ಈ ಅಧಿವೇಶನಕ್ಕೆ ಅದು ಸಂಬಂಧ ಇಲ್ಲ. ಈಗಾಗಲೇ ನಾವು ಹೇಳಿದ್ದೇವೆ, ಕನ್ನಡಿಗರ ಮೇಲೆ ಏನು ಪ್ರಕರಣಗಳು ಕೆಲವು ಸಂದರ್ಭಗಳಲ್ಲಿ ದಾಖಲಾಗಿವೆ, ಆ ದಾಖಲಾಗಿರ್ತಕ್ಕಂಥ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಈಗಾಗಲೇ ಸರ್ಕಾರ ಚಿಂತನೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ರೈತರ ಮೇಲಿನ ಪ್ರಕರಣಗಳು ಹಾಗೂ ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಹಿಂಪಡಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತಾತ್ವಿಕವಾಗಿ ನಾವು ಒಪ್ಕೊಂಡಿದ್ದೇವೆ.
ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಈಗ ಪ್ರಾರಂಭ ಆಗಿ ಗೃಹ ಸಚಿವರ ನೇತೃತ್ವದೊಳಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರ ಸದಸ್ಯನೂ ಹೌದು ನಾವು ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸರ್, ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಇನ್ನು ಸದನ ಪ್ರಾರಂಭ ಆಗಿಲ್ಲ ರೀ, ಕೊಟ್ಟಿಲ್ಲ, ಸದನ ಪ್ರಾರಂಭ ಆಗಿಲ್ಲ. ಏನು ಕಾರ್ಯಸೂಚಿ ಇರಬೇಕು, ಏನು ವಿಧಾನಮಂಡಲದಲ್ಲಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸ್ಪೀಕರು ಇವತ್ತು ಸಂತಾಪ ಕಾರ್ಯಕ್ರಮ ಮುಗಿದ ಕೂಡಲೇ ನಾವು ಸಭೆ ಸೇರ್ತಾ ಇದ್ದೀವಿ. ಇನ್ನು ಸಭೆನೇ ಸೇರಿಲ್ಲ, ಈ ರೀತಿ ಮಾತಾಡಿದ್ರೆ ಹೇಗೆ? ಜೊತೆಗೆ ಕರ್ನಾಟಕ ಏನು ಹೋರಾಟಗಾರರಾರೆ, ಕನ್ನಡ ಹೋರಾಟಗಾರರಾರೆ, ಇವತ್ತು ಒಂದು ಬೇಡಿಕೆ ಇದ್ರೆ ಸುವರ್ಣಸೌಧ ಮುಂದೆ ಒಂದು ತಾಯಿ ಭುವನೇಶ್ವರಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಇದು ಒಂದು ಜನರಿಗೆ ಭಾಳ ಅನುಕೂಲ ಆಗ್ತೈತಿ. ಈ ಸೈಡದಿಂದ ಹಿಡ್ಕೊಂಡ್ರಿ ಕರ್ನಾಟಕ ಕನ್ನಡಿಗರ ಮನಸ್ಸಿಗೆ ಒಂದು ಗೆಲುವು ಸಿಕ್ಕಂಗೆ ಆಗ್ತೈತಿ. ಸಹಜವಾಗಿ ನಮ್ಮ ಜನರ ಮನಸ್ಸಿನಲ್ಲಿರುವುದು, ನಮ್ಮ ಜನರ ಭಾವನೆಯ ಅಭಿವ್ಯಕ್ತಿ ಅದಾಗಿದೆ. ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.